ಪೊಲೀಸ್ ಆಯುಕ್ತರು ಎಲ್ಲರೂ ಇದ್ದಾರಲ್ವಾ? ಇನ್ಯಾರಾದರೂ ಬರಬೇಕಾ? ಯಾರಿಲ್ಲ? ಎಲ್ಲರೂ ಕೊಡ್ತೀರಲ್ಲ? ಓಕೆ. ಈ ಕಾಮಾಕ್ಷಿಪಾಳ್ಯದಲ್ಲಿ ವರದಿಯಾಗಿದ್ದಂತಹ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ತನಿಖೆ ಸಂಪೂರ್ಣವಾಗಿ ಮುಗಿದಿದ್ದು, ಇವತ್ತು ನಾವು 24ನೇ ACMM ನ್ಯಾಯಾಲಯಕ್ಕೆ ನಾವು ಅಂತಿಮ ವರದಿಯನ್ನು ಸಲ್ಲಿಸ್ತಾ ಇದ್ದೇವೆ. ಇದು ಒಟ್ಟು 17 ಆರೋಪಿತರುಗಳ ವಿರುದ್ಧ ಸುಮಾರು 231 ಸಾಕ್ಷಿದಾರರನ್ನು ಒಳಗೊಂಡಂತೆ ಪ್ರತ್ಯಕ್ಷ, ಸಾಂದರ್ಭಿಕ, ತಾಂತ್ರಿಕ, ವೈಜ್ಞಾನಿಕ ಹಾಗೂ ಇತರೆ ಸಾಕ್ಷ್ಯಾಧಾರಗಳನ್ನು ಹೊಂದಿರತಕ್ಕಂತಹ ಒಂದು ಅಂತಿಮ ವರದಿ ಇದಾಗಿರುತ್ತದೆ. ಒಟ್ಟು 7 ಸಂಪುಟಗಳ 10 ಕಡತಗಳನ್ನು ಇದು ಹೊಂದಿದ್ದು ಬಹಳ ಬೃಹತ್ ತನಿಖೆಯಾಗಿರೋದ್ರಿಂದ ಎಲ್ಲ ಆಯಾಮಗಳಿಂದ ತನಿಖೆಯನ್ನು ಮಾಡಿದ್ದು, ಒಟ್ಟು ಸುಮಾರು 3991 ಪುಟಗಳನ್ನು ಇದರಲ್ಲಿ ಅಳವಡಿಸಿಕೊಳ್ಳಲಾಗಿದೆ. ಈ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಾವು ಒಟ್ಟು 17 ಆರೋಪಿಗಳನ್ನು ಬಂಧಿಸಲಾಗಿದ್ದು, ಅವರೆಲ್ಲ ಈಗಲೂ ಕೂಡ ನ್ಯಾಯಾಂಗ ಬಂಧನದಲ್ಲಿ ಇದ್ದಾರೆ. ಕೆಲವರುಗಳನ್ನು ಬೇರೆ ಬೇರೆ ನ್ಯಾಯಾಲಯಗಳಿಗೆ ಈಗಾಗಲೇ ತಮಗೆ ಗೊತ್ತಿರೋ ಹಾಗೆ ಶಿಫ್ಟ್ ಮಾಡಲಾಗಿದೆ. ಇದರಲ್ಲಿ ಒಟ್ಟು ಪ್ರತ್ಯಕ್ಷ ಸಾಕ್ಷಿದಾರರು 3 ಜನ ಮತ್ತು 161 ಮತ್ತು 164 ಸ್ಟೇಟ್ಮೆಂಟ್ಗಳನ್ನು ನಾವೇನು ಮಾಡ್ತೀವಿ, ನ್ಯಾಯಾಧೀಶರ ಮುಂದೆ ಸುಮಾರು 27 ಜನ ಸಾಕ್ಷಿದಾರರ ಹೇಳಿಕೆಗಳನ್ನು ಪಡೆಯಲಾಗಿದೆ. ಉಳಿದವರ ಆ ಹೇಳಿಕೆಗಳನ್ನು ನಮ್ಮ ಪೊಲೀಸ್ ಅಧಿಕಾರಿಗಳ ಮುಂದೆ ಪಡೆಯಲಾಗಿದೆ. ಅದೇ ರೀತಿ FSL ಮತ್ತು CFSLಗೆ ಅನೇಕ ವಸ್ತುಗಳನ್ನು ಪರೀಕ್ಷೆಗೆ ಕಳಿಸಲಾಗಿದ್ದು, ಅವೆಲ್ಲ ವರದಿಗಳು ಬಂದಿದ್ದಾವೆ. CFSLನಿಂದ ಇನ್ನೂ ಕೆಲವೊಂದು ವರದಿಗಳು ಬಾಕಿ ಇದ್ದಾವೆ. ಒಟ್ಟು ಸುಮಾರು 59 ಜನ ಪಂಚರು ಈ ಒಂದು ಇದರಲ್ಲಿ ಇದ್ದಾರೆ. ಜೊತೆಗೆ ಇದರಲ್ಲಿ ಇತರ ಸರ್ಕಾರಿ ಅಧಿಕಾರಿಗಳಿರ್ಬೋದು ಅಥವಾ ಇತರರು ಇರ್ಬೋದು, ಅವ್ರನ್ನೂ ಕೂಡ ಸಾಕ್ಷಿದಾರನ ಮಾಡಿದೆ. ಉದಾಹರಣೆ ತಹಸೀಲ್ದಾರರು, ವೈದ್ಯರು, RTO ಅಧಿಕಾರಿಗಳು, ಇಂಜಿನಿಯರ್ಗಳು, ಅವರನ್ನು ಕೂಡ ಇದರಲ್ಲಿ ಸಾಕ್ಷಿದಾರರನ್ನಾಗಿ ಮಾಡಲಾಗಿದೆ. ಪೊಲೀಸ್ ಅಧಿಕಾರಿಗಳು ಒಟ್ಟು 56 ಜನ ಈ ಅಂತಿಮ ವರದಿಯಲ್ಲಿ ಸಾಕ್ಷಿದಾರರನ್ನಾಗಿ ನಮೂದಿಸಲಾಗಿದೆ. ಹೀಗಾಗಿ ಒಟ್ಟು ಸಾಕ್ಷಿದಾರರೇನಿದ್ದಾರೆ ಅವರು 231 ಜನ ಸಾಕ್ಷಿದಾರರು ಈ ಕೊಲೆ ಪ್ರಕರಣದ ತನಿಖೆಯಲ್ಲಿ ನಮಗೆ ಭಾಗಿಯಾಗಿದ್ದಾರೆ. ಅವರೆಲ್ಲರ ಒಂದು ಇದರಲ್ಲಿ ಉಲ್ಲೇಖಿಸಲಾಗಿದೆ. ಸರ್, ಈಗ ಒಟ್ಟು FSL CFSL ಏನು ಕಳಿಸಿರೋ ವರದಿಗಳು ಅದೆಲ್ಲ ರಿಪೋರ್ಟ್ ಬಂದಿದೆ, ಇನ್ನೂ ಬಾಕಿ ಇದೆ? FSLಗೆ ಸಂಬಂಧಪಟ್ಟ ಹಾಗೆ ಬೆಂಗಳೂರು ನಗರದಲ್ಲಿರ್ತಕ್ಕಂಥ ನಮ್ಮ ರಾಜ್ಯದ ವಿಧಿವಿಜ್ಞಾನ ಪ್ರಯೋಗಾಲಯ ಏನಿದೆ ಅದರಿಂದ ಎಲ್ಲ ವರದಿಗಳು ಬಂದಿದ್ದಾವೆ. ಅದಕ್ಕೆ ಬೇಕಾಗಿರ್ತಕ್ಕಂಥ ಪೂರಕ ವಿವರಗಳನ್ನು ಕೂಡ ಅವರು ಕೊಟ್ಟಿದ್ದಾರೆ. CFSL ಹೈದರಾಬಾದ್ಗೆ ಕೆಲವೊಂದು ತಾಂತ್ರಿಕ ವಸ್ತುಗಳನ್ನು ಕಳಿಸಲಾಗಿತ್ತು, ಎಲೆಕ್ಟ್ರಾನಿಕ್ ಡಿವೈಸ್ಗಳನ್ನು. ಅವುಗಳಲ್ಲಿ ಸಂಪೂರ್ಣ ವರದಿಗಳು ಇನ್ನೂ ಬಂದಿರಲಿಲ್ಲ. ಈಗ ಬಂದಿರತಕ್ಕಂಥ ವರದಿಗಳ ಆಧಾರದ ಮೇಲೆ ನಾವು ಅಂತಿಮ ವರದಿಯನ್ನು ಸಲ್ಲಿಸಿದ್ದೇವೆ. ಮುಂದಿನ ತನಿಖೆಯನ್ನು ನಾವು 174(3)8 ಅಡಿಯಲ್ಲಿ ನಾವು ಈಗಲೂ ಇಟ್ಕೊಂಡಿದ್ದೇವೆ. ಆ ವರದಿಗಳು ಬಂದ ನಂತರದಲ್ಲಿ ಅವುಗಳನ್ನು ನ್ಯಾಯಾಲಯಕ್ಕೆ ಸಲ್ಲಿಸಲಾಗ್ತದೆ. ಸೊ ಇನ್ಸ್ಟಾಗ್ರಾಮಲ್ಲಿ ಒಂದಷ್ಟು ಫೋಟೋಗಳು ರಿಟ್ರೀವ್ ಆಗಿದೆ ಅಂತ ಹೇಳಿದ್ರು. ಸಾಕಷ್ಟು ತಾಂತ್ರಿಕ ಸಾಕ್ಷಿಗಳು ನಮಗೆ ದೊರಕಿದ್ದಾವೆ. ಅದನ್ನೆಲ್ಲನೂ ನಾವು ತನಿಖೆಯಲ್ಲಿ ಅಳವಡಿಸ್ಕೊಂಡಿದ್ದೇವೆ. ಈ ಒಂದು ಏನು ತನಿಖೆ ಇದೆ ಅದು ಭಾಳ ಉತ್ತಮವಾದಂತಹ ಒಂದು ಇದರಲ್ಲಿ ಆಗಿದೆ. ನಾವು ಸ್ಪೆಷಲ್ ಪ್ರಾಸಿಕ್ಯೂಟರ್ನ ಕೂಡ ನೇಮಕ ಮಾಡಿದ್ವಿ. ಅವರ ಒಂದು ಅಣತಿಯ ಮೇರೆಗೆ ಎಲ್ಲ ರೀತಿಯ ಸಾಕ್ಷಿ ಆಧಾರಗಳನ್ನು ಅಳವಡಿಸಿಕೊಂಡು ಒಂದು ವಾಟರ್ ಟೈಟ್ ಚಾರ್ಜ್ ಶೀಟನ್ನು ನಾವು ಸಲ್ಲಿಸಿದ್ದೇವೆ. ಸರ್, ಈಗ ಟ್ರಯಲ್ಗೆ ಫಾಸ್ಟ್ ಆಗಿಲ್ಲ, ಸ್ಪೆಷಲ್ ಕೋರ್ಟ್ಗೆ ಒಂದು ಮನವಿ ಮಾಡೋದು, ಅದು ಈಗ ಚಾರ್ಜ್ ಶೀಟ್ ಆದ ನಂತರದಲ್ಲಿ ನಾವು ಅದರ ಉದ್ದೇಶ ಚರ್ಚೆ ಮಾಡಿ ಚಾರ್ಜ್ ಶೀಟ್ ಆದ ನಂತರದಲ್ಲಿ ನಾವು ನಮ್ಮ ಕಾನೂನು ತಜ್ಞರ ಅಭಿಪ್ರಾಯವನ್ನು ಪಡೆದುಕೊಂಡು ನಂತರ ತೀರ್ಮಾನ ಮಾಡ್ತೀವಿ. FSLನಿಂದ ಎಲ್ಲ ವರದಿ ಬಂದಿದೆ. ಕೆಲ CFSL ವರದಿಗಳು ಬಾಕಿ ಇದೆ. CRPC 173 ಅಡಿ ಪ್ರಾಥಮಿಕವಾಗಿ ನಾವು ಸಲ್ಲಿಸುವಂತ ಪ್ರಕ್ರಿಯೆ ಮಾಡಿದ್ದೀವಿ. ಚಾರ್ಜ್ ಶೀಟ್ ಸಲ್ಲಿಕೆಗೆ ಸಂಬಂಧಪಟ್ಟ ಹಾಗೆ ಕಮಿಷನರ್ B ದಯಾನಂದ್ ಅವರು ಕೊಟ್ಟಿರುವಂತಹ ಹೇಳಿಕೆ ಇದು. ಪ್ರಕರಣದ ತನಿಖೆ ಸಂಪೂರ್ಣವಾಗಿ ಮುಗಿದಿದೆ, ಆದರೆ ಕೆಲ ರಿಪೋರ್ಟ್ಸ್ಗಳು ಬರುವಂಥದ್ದು ಬಾಕಿ ಇದೆ ಅಷ್ಟೇ. ಪ್ರಕರಣ ಸಂಬಂಧ 17 ಆರೋಪಿಗಳನ್ನ ಈಗ ಆಲ್ರೆಡಿ ಅರೆಸ್ಟ್ ಮಾಡಲಾಗಿದೆ. ಎಲ್ಲ ಆಯಾಮಗಳಲ್ಲೂ ಕೂಡ ತನಿಖೆಯನ್ನ ನಾವು ನಡೆಸಿದ್ದೀವಿ ಅನ್ನುವಂಥದ್ದನ್ನ ದಯಾನಂದ್ ಅವರು ಈ ಸಂದರ್ಭದಲ್ಲಿ ಹೇಳಿದ್ದಾರೆ. ಪ್ರಕರಣದ ತನಿಖೆ ಸಂಪೂರ್ಣವಾಗಿ ಮುಗಿದಿದೆ ಅನ್ನುವಂಥದ್ದನ್ನು ಕೂಡ ಅವರು ಉಲ್ಲೇಖವನ್ನ ಮಾಡಿದ್ದಾರೆ. ಬಟ್ ಕೆಲ ರಿಪೋರ್ಟ್ಗಳು ಬರುವಂಥದ್ದು ಬಾಕಿ ಇದೆ. ಅದಾದ ನಂತರದಲ್ಲಿ ನಾವು ಅದನ್ನ ನ್ಯಾಯಾಲಯಕ್ಕೆ ಇದರ ಜೊತೆಗೇನೆ ನಾವು ಅಂದ್ರೆ ಈಗ ನಾವು ಕೊಟ್ಟಿದ್ದೀವಿ, ಮುಂದಿನ ಹಂತದಲ್ಲಿ ಅದನ್ನು ಕೊಡ್ತೀವಿ. CFSL ವರದಿ ಬರುವಂಥದ್ದು ಬಾಕಿ ಇದೆ, ಅದನ್ನು ನಾವು ಕೊಡ್ತೀವಿ. ಸೊ 173 ಸಬ್ಸೆಕ್ಷನ್ 8ರ ಪ್ರಾಥಮಿಕ ಚಾರ್ಜ್ ಶೀಟ್ ಸಲ್ಲಿಕೆ ಆಗಿದೆ ಅಂತ ಹೇಳಿ. ಈ ಕಾಮಾಕ್ಷಿಪಾಳ್ಯದಲ್ಲಿ ವರದಿಯಾಗಿದ್ದಂತಹ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ತನಿಖೆ ಸಂಪೂರ್ಣವಾಗಿ ಮುಗಿದಿದ್ದು, ಇವತ್ತು ನಾವು
24ನೇ ACMM ನ್ಯಾಯಾಲಯಕ್ಕೆ ನಾವು ಅಂತಿಮ ವರದಿಯನ್ನು ಸಲ್ಲಿಸ್ತಾ ಇದ್ದೇವೆ. ಇದು ಒಟ್ಟು 17 ಆರೋಪಿತರುಗಳ ವಿರುದ್ಧ ಸುಮಾರು 231 ಸಾಕ್ಷಿದಾರರನ್ನು ಒಳಗೊಂಡಂತೆ ಪ್ರತ್ಯಕ್ಷ, ಸಾಂದರ್ಭಿಕ, ತಾಂತ್ರಿಕ, ವೈಜ್ಞಾನಿಕ ಹಾಗೂ ಇತರೆ ಸಾಕ್ಷ್ಯಾಧಾರಗಳನ್ನು ಹೊಂದಿರತಕ್ಕಂತಹ ಒಂದು ಅಂತಿಮ ವರದಿ ಇದಾಗಿರುತ್ತದೆ. ಒಟ್ಟು 7 ಸಂಪುಟಗಳ 10 ಕಡತಗಳನ್ನು ಇದು ಹೊಂದಿದ್ದು ಭಾಳ ಬೃಹತ್ ತನಿಖೆಯಾಗಿರೋದ್ರಿಂದ ಎಲ್ಲ ಆಯಾಮಗಳಿಂದ ತನಿಖೆಯನ್ನು ಮಾಡಿದ್ದು ಒಟ್ಟು ಸುಮಾರು 3991 ಪುಟಗಳನ್ನು ಇದರಲ್ಲಿ ಅಳವಡಿಸಿಕೊಳ್ಳಲಾಗಿದೆ. ಈ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಾವು ಒಟ್ಟು 17 ಆರೋಪಿಗಳನ್ನು ಬಂಧಿಸಲಾಗಿದ್ದು ಅವರೆಲ್ಲ ಈಗಲೂ ಕೂಡ ನ್ಯಾಯಾಂಗ ಬಂಧನದಲ್ಲಿ ಇದ್ದಾರೆ. ಕೆಲವರುಗಳನ್ನು ಬೇರೆ ಬೇರೆ ನ್ಯಾಯಾಲಯಗಳಿಗೆ ಈಗಾಗಲೇ ತಮಗೆ ಗೊತ್ತಿರೋ ಹಾಗೆ ಶಿಫ್ಟ್ ಮಾಡಲಾಗಿದೆ. ಇದರಲ್ಲಿ ಒಟ್ಟು ಪ್ರತ್ಯಕ್ಷ ಸಾಕ್ಷಿದಾರರು 3 ಜನ ಮತ್ತು 161 ಮತ್ತು 164 ಸ್ಟೇಟ್ಮೆಂಟ್ಗಳನ್ನು ನಾವೇನು ಮಾಡ್ತೀವಿ, ನ್ಯಾಯಾಧೀಶರ ಮುಂದೆ ಸುಮಾರು 27 ಜನ ಸಾಕ್ಷಿದಾರರ ಹೇಳಿಕೆಗಳನ್ನು ಪಡೆಯಲಾಗಿದೆ. ಉಳಿದವರ ಈ ಕಾಮಾಕ್ಷಿಪಾಳ್ಯದಲ್ಲಿ ರೇಣುಕಾಸ್ವಾಮಿ ಕಿಡ್ನಾಪ್ನಲ್ಲಿ ರಾಘವೇಂದ್ರ ಪಾತ್ರ ಏನು? ರಾಘವೇಂದ್ರ ಗೊತ್ತಲ್ಲ, ದರ್ಶನ್ ಅಭಿಮಾನಿ ಸಂಘದ ಅಧ್ಯಕ್ಷ, ಚಿತ್ರದುರ್ಗಕ್ಕೆ ಸಂಬಂಧಪಟ್ಟಂಗೆ ಆತನ ಪಾತ್ರದ ಉಲ್ಲೇಖ ಆಗಿದೆ. ಚಿತ್ರದುರ್ಗ ದರ್ಶನ್ ಅಭಿಮಾನಿ ಸಂಘದ ಅಧ್ಯಕ್ಷ ರಾಘವೇಂದ್ರ, ಆತನ ಪಾತ್ರ ಕಿಡ್ನ್ಯಾಪ್ ಮಾಡುವಲ್ಲಿ ಪ್ರಮುಖ ಇದೆ ಅನ್ನುವಂಥದ್ದು ಉಲ್ಲೇಖ ಆಗಿದೆ. ಪಟ್ಟಣಗೆರೆ ಶೆಡ್ನಲ್ಲಿ ಆರೋಪಿ ಅಲ್ಲಿಂದ ಕರ್ಕೊಂಬಂದು ಬಿಟ್ಟಿರುವಂಥದ್ದು ಮಾತ್ರ ಅಲ್ಲ, ಇಲ್ಲಿ ಪಟ್ಟಣಗೆರೆ ಶೆಡ್ನಲ್ಲೂ ಕೂಡ ಆತ ಹಾಜರಿದ್ದ. ಕಿಡ್ನ್ಯಾಪ್ ಮಾಡಿರುವಂಥದ್ದಕ್ಕೆ ಎಲ್ಲ ಸಾಕ್ಷ್ಯಗಳು ಕೂಡ ಲಭ್ಯ ಆಗಿದೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ರೇಣುಕಾಸ್ವಾಮಿ ಚಿನ್ನಾಭರಣವನ್ನು ಕೂಡ ಖಾಕಿ ಟೀಮ್ ಜಪ್ತಿ ಮಾಡಿದೆ. ರೇಣುಕಾಸ್ವಾಮಿ ಕಿಡ್ನ್ಯಾಪ್ನಲ್ಲಿ ರಾಘವೇಂದ್ರನ್ ಪಾತ್ರ ಇತ್ತು. ಈ ಎಂಥ ದುರುಳರು ಅಂತ ಅಂದರೆ ಮರ್ಡರ್ ಆದಂಥ ನಂತರದಲ್ಲಿ ರೇಣುಕಾಸ್ವಾಮಿ ಬಳಿ ಇದ್ದಂಥ ಕೆಲ ಚಿನ್ನಾಭರಣವನ್ನು ಕೂಡ ಇವರೆಲ್ಲ ಕದ್ದಿರ್ತಾರೆ ಅಥವಾ ತಮ್ಮ ಜೊತೆಗೆ ಇಟ್ಕೊಂಡಿರ್ತಾರೆ. ಅಂತಹದ್ದೆಲ್ಲವನ್ನು ಕೂಡ ಈಗ ವಶಕ್ಕೆ ಪಡೆಯಲಾಗಿದೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಕಿರಣ್ ನಮ್ಮ ಜೊತೆಗೆ ಮತ್ತೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾರೆ. ಕಿರಣ್, ನೀವು ಹೇಳ್ತಾ ಇದ್ರಿ ಈ 3 ಪ್ರತ್ಯಕ್ಷದರ್ಶಿಗಳು ಅಥವಾ ಪ್ರತ್ಯಕ್ಷ ಸಾಕ್ಷಿಗಳು ಇವುಗಳು ಹೇಗೆ ಕಂಟಕ ತಂದೋಡಬಹುದು ಅಂತೇಳಿ, ಜೊತೆಗೆ ಟೆಕ್ನಿಕಲ್ ಎವಿಡೆನ್ಸ್ಗಳು ಕೂಡ ಈ BNSS ಆಕ್ಟ್ ಅಡಿ ದರ್ಶನ್ ಅವರಿಗೆ ಹೇಗೆ ಕಂಟಕ ಆಗ್ಬೋದು ಅಂತ ಮುಂದುವರಿಸಿ ಕಿರಣ್. ಮಾಲ್ತೇಶ್, ಈಗಾಗಲೇ ಹೇಳ್ತಾ ಇದ್ದಂಗೆ BNSS ಏನಕ್ಕೆ ಸಂಬಂಧಪಟ್ಟಂತೆ ಭಾಳಷ್ಟು ಇಂಪಾರ್ಟೆಂಟ್ ಈ ಒಂದು ಪ್ರಕರಣದ ಟ್ರಯಲ್ ಟೈಮಲ್ಲಿ. ಹಾಗಾಗಿ ಇಲ್ಲೂ ಕೂಡ ಈಗಾಗಲೇ ಕಮಿಷನರ್ ಹೇಳ್ದಂಗೆ ಇದನ್ನು ಸ್ಪೆಷಲ್ ಕೋರ್ಟ್ ಅಥವಾ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ಗೆ ನಾವು ಕಾನೂನು ಸಲಹೆ ಮಾಡಿಕೊಂಡು ನಾವು ಮನವಿ ಮಾಡ್ತೀವಿ ಅಂತ ಹೇಳಿದ್ದಾರೆ. ಹಾಗಾಗಿ ಬಹುಶಃ ಅದು ಕೂಡ ಆಗುತ್ತೆ. ಫಾಸ್ಟ್ ಟ್ರ್ಯಾಕಲ್ಲಿ ಬಹುಶಃ ಈ ಕೇಸು ಅಥವಾ ಸ್ಪೆಷಲ್ ಕೋರ್ಟಿಗಾದರೆ ನಿಮಗೆ ಎಕ್ಸ್ಕ್ಲೂಸಿವ್ ಆಗಿ ಇದೇ ಒಂದು ಕೇಸಲ್ಲಿ ಕೂಡ ಒಂದು ಟ್ರಯಲ್ ಆಗುತ್ತೆ. ಹಾಗಾಗಿ 6 to 8 months ಒಳಗಡೆ ಬಹುಶಃ ಈ ಒಂದು ಕಂಪ್ಲೀಟ್ ಟ್ರಯಲ್ಲು ಮುಗಿದು ಅದಕ್ಕೆ ವಿಚಾರಣೆಯನ್ನು ಕಂಪ್ಲೀಟ್ ಮಾಡಿ ಅದಕ್ಕೆ ತೀರ್ಪನ್ನು ನ್ಯಾಯಾಧೀಶರು ಕೊಡುವಂಥದ್ದಕ್ಕೆ ಸಾಧ್ಯತೆ ಇದೆ. ಆದರೆ ರೆಗ್ಯುಲರ್ ಕೋರ್ಟಲ್ಲಾದರೆ ಬಹುಶಃ ಅದು 2 ವರ್ಷ 3 ವರ್ಷಕ್ಕೂ ಅಥವಾ 4 ವರ್ಷಕ್ಕೂ ಕೂಡ ಹೋಗ್ಬೋದು. ಹಾಗಾಗಿ ಇದನ್ನ ಈ ಸ್ಪೆಷಲ್ ಕೇಸ್ ಆಗಿರೋದ್ರಿಂದ ಇದು ಸ್ಪೆಷಲ್ ಕೋರ್ಟು ಅಥವಾ ಫಾಸ್ಟ್ ಟ್ರ್ಯಾಕ್ ಕೋರ್ಟಲ್ಲಿ ಮಾಡಬೇಕು ಅಂತಿದೆ. ಹಾಗಾಗಿ ಅದೊಂದು ಕಡೆ. ಇನ್ನೂ ಒಂದಷ್ಟು ಎವಿಡೆನ್ಸ್ಗಳು, ಕೆಲವೊಂದು 2-3 ಡಾಕ್ಯುಮೆಂಟ್ಸ್ಗಳು ಈಗ ಹೈದರಾಬಾದಿಂದ ಬರಬೇಕು, ಅದಕ್ಕೆ ವೆಯ್ಟ್ ಮಾಡ್ತಾರೆ. ಅದಕ್ಕೂ ಕೂಡ ಅಟ್ಯಾಚ್ ಮಾಡ್ತಾರೆ. ಒಂದ್ಸರಿ ಈ ಒಂದು ಅಡ್ಮಿಟ್ ಮಾಡ್ಕೊಂಡಾದ್ಮೇಲೆ ಏನು ಈ ಒಂದು ನ್ಯಾಯಾಧೀಶರು ಅಡ್ಮಿಟ್ ಮಾಡ್ಕೊಂಡ ನಂತರ ಸಮನ್ಸ್ ಜಾರಿ ಮಾಡ್ತಾರೆ, ಟ್ರಯಲನ್ನು ಶುರು ಮಾಡ್ತಾರೆ. ಇನ್ನು ಪ್ಯಾರಲಲ್ ಆಗಿ ಏನು ಮಾಡ್ತಾರೆ, ಈ ಒಂದು ಅಕ್ಯೂಸ್ಗಳು ಏನೇನಿದ್ದಾರೆ ಬೇಲ್ಗೆ ಮೂವ್ ಮಾಡೋಕ್ಕೆ ಶುರು ಮಾಡ್ತಾರೆ. ಯಾಕೆಂತಂದ್ರೆ ಈಗಾಗಲೇ 4 ಜನದ ಈಗ ಈ ಒಂದು ಪ್ರಕರಣಕ್ಕೆ ಬೇಲ್ ಹಾಕಿದ್ರು. ಅದು ಪವಿತ್ರ ಗೌಡ ಇರ್ಬೋದು, ವಿನಯ್ ಇರ್ಬೋದು, ಇವರೆಲ್ಲ ಕೇಶವಮೂರ್ತಿ ಇರ್ಬೋದು, ಅನೂಪ್ ಕುಮಾರ್ ಇರ್ಬೋದು, ಎಲ್ಲರೂ ಕೂಡ ಬೇಲ್ಗೆ ಮೂವ್ ಮಾಡ್ಕೊಂಡಿದ್ರು. 4 ಜನದು ಕೂಡ ರಿಜೆಕ್ಟ್ ಆಗಿದೆ. ಬಹುಶಃ ಅವರು ನೆಕ್ಸ್ಟ್ ಅವರು ಹೈಕೋರ್ಟ್ಗೆ ಹೋಗೋ ಮುಂಚೆ ಈಗ ಚಾರ್ಜ್ ಶೀಟ್ ಹಾಕಾದ್ಮೇಲೆ ಮತ್ತೆ ಅಲ್ಲಿಂದ ಮತ್ತೆ 0 ಇಂದ ಶುರು ಮಾಡ್ತಾರೆ. ಅದ್ರ ಜೊತೆಗೆ ದರ್ಶನ್ ಕೂಡ ಈ ಒಂದು ಶುರು ಮಾಡ್ತಾರೆ. ಈ ಒಂದು ಚಾರ್ಜ್ ಶೀಟ್ ಹಾಕಾಗಿದೆ, ಈಗ ಸಂಬಂಧಪಟ್ಟಂತೆ ಬೇಲ್ ಕೊಡ್ಬೇಕಂದ್ರೆ ಮುಖ್ಯವಾಗಿ ಚಾರ್ಜ್ ಶೀಟ್ ಆದ್ಮೇಲೆ ಬೇಲ್ಗಳು ಸಿಗುವಂಥದ್ದು ಅವಕಾಶಗಳು ಜಾಸ್ತಿ ಇರುತ್ತೆ ಕಂಪ್ಯಾರಿಟಿವ್ಲಿ ಚಾರ್ಜ್ ಶೀಟ್ಗಿಂತ ಮುಂಚೆ. ಯಾಕೆಂದ್ರೆ ಮೇನ್ ಬೇಲ್ ಇದು ಒಂದು ಕೊಟ್ಟರೆ ಹೊರಗಡೆ ಬಂತು ಅಂದರೆ ಸಾಕ್ಷಿ ನಾಶ ಪಡ್ತಾರಂತೆ. ಯಾಕೆಂದ್ರೆ ಈಗಾಗಲೇ ಸಾಕ್ಷಿಗಳನ್ನ ಕಲೆ ಹಾಕಿ ಪೊಲೀಸರು ತನಿಖೆ ಮಾಡಿ ಈಗಾಗಲೇ ಸಬ್ಮಿಟ್ ಮಾಡೋದ್ರಿಂದ ಬೇಲ್ ಸಿಗುವಂಥ ಅವಕಾಶ ಎಲ್ಲೋ ಒಂದು ಕಡೆ ಒಂದಷ್ಟು ಕಂಪ್ಯಾರಿಟಿವ್ಲಿ ಬಿಫೋರ್ಗಿಂತ ಈಗ ಒಂದಷ್ಟು ಚಾನ್ಸಸ್ ಇರ್ಬೋದು. ಆದರೆ ಸಿಕ್ಕುತ್ತೆ ಅನ್ನೋದು ಕೂಡ ಇಲ್ಲ. ಅದ್ರ ಮೇಲೆ ಟ್ರಯಲ್, ಅದ್ರ ಮೇಲೆ ವಿಚಾರಣೆ ಸಂದರ್ಭದ ಮೇಲೆ ವಾದ ಪ್ರತಿವಾದ ನಡೆಯುತ್ತೆ, ಅದ್ರ ಮೇಲೆ ಹೋಗುತ್ತೆ. ಯಾವ ರೀತಿ ಇವರು ಹೊರಗಡೆ ಬಂದರೆ ಮತ್ತೆ ಯಾವ ರೀತಿ ಈಗ ಒಂದು ಕೇಸಿಗೆ ಒಂದು ಪರಿಣಾಮ ಬೀಳುತ್ತೆ ಅನ್ನೋದು ಸಂಬಂಧಪಟ್ಟಂಗೆ ಸ್ಪೆಷಲ್ PP ಆರ್ಗ್ಯುಮೆಂಟ್ ಅದ್ರ ಮೇಲೆ ಆಗುತ್ತೆ. ಇನ್ನು ಉಳಿದಂತೆ ಈಗಾಗಲೇ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಡೈರೆಕ್ಟಾಗಿ ಹೈ ವಿಟ್ನೆಸ್ಗಳು, ಅದು ಶೆಡ್ಡಲ್ಲಿದ್ದಂಥ ಸೆಕ್ಯೂರಿಟಿ ಗಾರ್ಡ್, ಆತನ ಪಾತ್ರ, ಆತನ ಹೇಳಿಕೆ ಈಗಾಗಲೇ 164 ಅನ್ನು ಮಾಡಿಸ್ಕೊಂಡಿದ್ದಾರೆ. ಅಲ್ಲಿ ಆತ ಹೇಳುವಂಥದ್ದು ದರ್ಶನ್ ಹೌದು ಇದೇ ಟೈಮ್ಗೆ ದರ್ಶನ್ ಬಂದಿದ್ದ, ಇದೇ ವೆಹಿಕಲಲ್ಲಿ ಬಂದಿದ್ದ, ಇದೇ ಒಂದು ಡ್ರೆಸ್ಸಲ್ಲಿ ಹಾಕೊಂಡಿದ್ದ, ಇಷ್ಟೊತ್ತು ಶೆಡ್ ಒಳಗಡೆ ಇದ್ದ, ಶೆಡ್ಡಿಂದ ಆಚೆ ಹೊರಗಡೆ ಹೊತ್ತು ಬಾಡಿನ ಇಲ್ಲಿಂದ ಇಷ್ಟು ಗಂಟೆಗೆ ತೊಗೊಂಡು ಹೋಗ್ತಾರೆ, ಬಾಡಿ ರೇಣುಕಾಸ್ವಾಮಿ ಇಷ್ಟೊತ್ತಿಗೆ ಬಂದಿದ್ದ ಅನ್ನೋದನ್ನ
ಕಣ್ಣಾರೆ ಆತ ಕಂಡಿರೋದ ಆತನ ಒಂದು ಈ ಒಂದು ಪ್ರಕರಣಕ್ಕೆ ಪ್ರಮುಖ ಎವಿಡೆನ್ಸ್ ಆಗಿರುತ್ತೆ. ಅದಕ್ಕೆ ಸಂಬಂಧಪಟ್ಟಂತೆ ಎಲ್ಲ ಸಾಕ್ಷಿಗಳನ್ನು ಕೂಡ ಕಲೆ ಹಾಕಿದ್ದಾರೆ. ಆತನ ಹೇಳಿಕೆ ಇರ್ಬೋದು, ಆ ಟೈಮ್ಗೆ ಇವ್ರು ಹೋಗಿದ್ದಾಗ ಅವರ ಮೊಬೈಲ್ ಅಲ್ಲಿರುವಂಥದ್ದು, ಜೊತೆಗೆ ಶೆಡ್ಡಲ್ಲಿ ಇದ್ದಂಥ CCTV ಕ್ಯಾಮ್ರಾದಲ್ಲೂ ಕೂಡ ಆ ಥರ ಅವರು ಹೊರಗಡೆ ಬರೋದು, ಹೊರಗಡೆ ಹೋಗಿರೋದು, ಆ ಒಂದು ಟೈಮಿಂಗ್ಸ್ ಈಗ ಅದು ಕೂಡ ಕಂಪ್ಲೀಟ್ ಆಗಿ ಮ್ಯಾಚ್ ಆಗಿರೋದ್ರಿಂದ ಅವರು ಎಲ್ಲರೂ ಇಷ್ಟೊತ್ತಿಗೆ ಬಂದಿದ್ರು, ಯಾರ್ಯಾರು ಇಷ್ಟೊತ್ತಿಂದ ಹೊರಗಡೆ ಹೋದ್ರು, ಬಾಡಿ ಇಷ್ಟೊತ್ತಿಗೆ ಹೋಯ್ತು, ಎಲ್ಲವೂ ಕೂಡ ಐ ವಿಟ್ನೆಸ್ ಆಗುತ್ತೆ. ಜೊತೆಗೆ ಬಾಡಿಯನ್ನು ಡಿಸ್ಪೋಸ್ ಮಾಡಬೇಕಾದ್ರು ಕೂಡ ಅಲ್ಲಿದ್ದಂಥ ಒಂದು ಏನು ಈ ಒಂದು ಫುಡ್ ಡೆಲಿವರಿ ಬಾಯ್ ಆತ ಕೊಡುವಂಥ ಸ್ಟೇಟ್ಮೆಂಟ್, ಆತನು ನೇರವಾಗಿ ಹೇಳ್ತಾನೆ, ಹೌದು ಇಂಥ ವೆಹಿಕಲಲ್ಲಿ ಬಂದು ನಿಂತಿತ್ತು, ಬಾಡಿಯನ್ನು ಇಲ್ಲಿಂದ ಗಾಡಿಯಿಂದ ತೆಗೆದು ಅಲ್ಲಿಗೆ ಡ್ರೈನೇಜ್ ಗೆಸ್ತಿದ್ರು ಅಂತ. ಅದು ನೇರವಾಗಿ ಇರುವಂಥ ವಿಟ್ನೆಸ್ಸು. ಅವು ಅದಕ್ಕೆ ಸಂಬಂಧ ಆ ಥರ ಹೇಳಿಕೆಗೂ ಟೆಕ್ನಿಕಲ್ ಎವಿಡೆನ್ಸ್ಗೂ ಕೂಡ ಮ್ಯಾಚ್ ಆಗುತ್ತೆ. ಹಾಗಾಗಿ ಕಂಪ್ಲೀಟಾಗಿ ಈಗಾಗಲೇ 17 ಜನದು ಕೂಡ ಏನೇನು ಪಾತ್ರ ಇದೆ ಏನೇನು ಅನ್ನೋದ್ರ ಬಗ್ಗೆ ಹಂತವಾಗಿ, ಅದರಲ್ಲಿ ದರ್ಶನ್ಗೂ ಸಂಚಿರ್ಬೋದು, ಕಿಡ್ನಾಪ್ ಮಾಡಿಸೋದಿರ್ಬೋದು, ಜೊತೆಗೆ ಅದಕ್ಕೆ ಹಲ್ಲೆ ಮಾಡೋ ಆತನಿಗೆ ಕೊಲೆ ಮಾಡಿರೋದು, ಮತ್ತು ಈ ಒಂದು ಪ್ರಕರಣವನ್ನು ಮುಚ್ಚಾಕಕ್ಕೆ ದುಡ್ಡನ್ನು ಕೂಡ ಕೊಟ್ಟಿರುವಂಥದ್ದು, ಜೊತೆಗೆ ಸರೆಂಡರ್ ಮಾಡ್ಸೋಕ್ಕೆ ಕೂಡ ಅವರಿಗೆ ಕನ್ವಿನ್ಸ್ ಮಾಡಿರುವಂಥದ್ದು ಎಲ್ಲ ಅಂಥದ್ದಲ್ಲ. ಅದು ಬೆಂಗಳೂರಲ್ಲಿ ಇರ್ಬೋದು, ಮೈಸೂರಲ್ಲಿ ಇರ್ಬೋದು, ಏನೇನು ಯಾವ ಟೈಮಲ್ಲಿ ಏನೇನಾಗಿದೆ ಎಲ್ಲವೂ ಕೂಡ ಮ್ಯಾಚ್ ಆಗ್ತಾ ಹೋಗಿದೆ. ಹಾಗಾಗಿ ಈ ಒಂದು ಚಾರ್ಜ್ ಶೀಟ್ ಕಂಪ್ಲೀಟಾಗಿ ಪೊಲೀಸರ ತನಿಖೆಯಲ್ಲಿ ಅವರ ಪಾತ್ರ ಇರೋದು ಕಂಪ್ಲೀಟಾಗಿ ದೃಢವಾಗಿದೆ ಮಾಲ್ತೇಶ್.